ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 10:15 ಆಗಿದೆ. ಹಂಪಿಗೆ ಬಂದು ರೀಚ್ ಆಗಿದ್ದೀವಿ. ಈಗ ಹಂಪಿ ಸೈಡ್ ಸೀಯಿಂಗ್ ಬಂದು ಆಟೋದಲ್ಲಿ ಸುತ್ಕೊಂಬರೋಣ ಅಂದ್ಕೊಂಡಿದ್ದೀವಿ ಈಗ. ಸೊ ಇಲ್ಲೇ ಎಲ್ಲರೂ ಕಾರ್ ನಿಲ್ಲಿಸ್ಬಿಟ್ಟು ಈಗ ಆಟೋ ಹುಡುಕ್ಬೇಕೀಗ. ತೋರಿ ಸೀಸನ್ ಇಲ್ಲ, ಕೈ ಹೊಡ್ತಾರೆ ಬೇಕಾದಷ್ಟು. ನಾವು 1000 ರೂಪಾಯಿ ಕೊಡ್ತೀವಿ ಅಂದ್ರೆ ಅವ್ರು ಹೇಳ್ತಾರೆ 2000 ಎಲ್ಲ ಹೇಳ್ತಾರೆ. ಸಮಯ ಬಂದು 11 ಗಂಟೆ ಆಗಿದೆ. ಹಂಪಿಗೆ ಬಂದು ರೀಚ್ ಆಗಿದ್ದೀವಿ. ಹಂಪಿದು ಫಸ್ಟ್ ಪ್ಲೇಸ್ ನೋಡೋಕೆ ಬಂದಿದ್ದೀವಿ. ನಾವು ಒಬ್ಬರು ಗೈಡ್ ನಿಂತ್ಕೊಂಡಿದ್ದೀವಿ. ಸೊ ಅವರು ಹೇಳಿ ಸ್ವಾಮಿ. ಸರ್, ಇದು ನೀವು ಬಂದಿರತಕ್ಕಂಥದ್ದು ಕ್ಯೂನ್ಸ್ ಬಾತ್ ಅಂದರೆ ರಾಣಿಯರ ಸ್ನಾನ ಮಾಡ್ತಕ್ಕಂಥ ಜಾಗ. ನೀವು ನೆಕ್ಸ್ಟ್ ಹೋದರೆ ರಾಣಿಯರ ಅರಮನೆ ನೋಡ್ಬೋದು, ರಾಣಿಯರ ಹಂತಾಪುರ ಅಂತ. ಆ್ಯಕ್ಚುಲಿ ರಾಜ ಕೃಷ್ಣದೇವರಾಯರಿಗೆ 2 ಹೆಂಡತಿಯರು, ತಿರುಮಲಾದೇವಿ, ಚಿನ್ನಾದೇವಿ ಅಂತೇಳಿ. ಆ 2 ವೈಫ್ಗೆ ಆ ಲೋಟಸ್ ಮಹಲ್ ಅರಮನೆಯಿಂದ ಇಲ್ಲಿವರೆಗೂ ಕುದುರೆ ಮೇಲೆ, ಆನೆ ಮೇಲೆ ಬರ್ತಕ್ಕಂಥ ರಾಣಿಯರು ಸ್ನಾನ ಮಾಡಲಿಕ್ಕೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡದಾದ ಕೆರೆ ಇದೆ, ಕಮಲಾಪುರ ಕೆರೆ ಅಂತೇಳಿ. ಆ ಕೆರೆಯಿಂದ ನೀರು ಸಪ್ಲೈ ಆಗ್ತಾಯಿತ್ತು ವಿಜಯನಗರ ಸಿಟಿಗೆ ಆಗಿನ ಕಾಲದಲ್ಲಿ 600 ವರ್ಷಗಳಿಂದ 14ನೇ ಶತಮಾನದಲ್ಲಿ. ಬಟ್ ನೀರೇನು ಇವಾಗಿಲ್ಲ, ಪೈಪ್ ಕಲೆಕ್ಷನ್ ಎಲ್ಲ ಮೊತ್ತ ಟೋಟಲಿ ತೆಗೆದುಹಾಕಿದ್ದಾರೆ. ಜಸ್ಟ್ ಇವಾಗೇನು ನೀವು ಒಳಗಡೆ ಹೋದರೆ ರಾಣಿಯರು ಸ್ನಾನ ಮಾಡ್ತಕ್ಕಂಥ ಜಾಗ, ಇಲ್ಲಿ ನೀರಿಲ್ಲ, ಜಸ್ಟ್ ಇದು ಕೊಳ ಮಾತ್ರ. ಬಟ್ ಇದು ಇಂಡೋ ಇಸ್ಲಾಮಿಕ್ ಸ್ಟ್ರಕ್ಚರಲ್ಲಿ ರಾಜ ಅಚ್ಯುತರಾಯ ಕಾಲದಲ್ಲಿ ಒಬ್ಬ ಇಂಜಿನಿಯರ್ ಇದ್ದರು, ಬೈಕಾರ ರಾಮಪ್ಪ ಅಂತೇಳಿ. ಆ ಬೈಕಾರ ರಾಮಪ್ಪನ ಕಾಲದಲ್ಲಿ ಸರ್ವಧರ್ಮ ಹಿಂದೂ ಧರ್ಮಗಳು ಅಂತೇಳಿ 3 ಆರ್ಕಿಟೆಕ್ಚರ್ ನಿರ್ಮಾಣ ಮಾಡಿದ್ದಾರೆ, ಇಂಡೋ ಇಸ್ಲಾಮಿಕ್ ಆ್ಯಂಡ್ ಜೈನ್ ಆರ್ಕಿಟೆಕ್ಚರ್ ಅಂತೇಳಿ. ಇವಾಗ ನೀವು ಹೋದ್ರೆ ನೋಡಲಿಕ್ಕೆ ಇಸ್ಲಾಮಿಕ್ ಮಾತ್ರ ನೋಡ್ಬೋದು. ಈ ಥರ ಡೂಮ್ ಆರ್ಕಿಟೆಕ್ಚರ್ ಇರುತ್ತಲ್ವ, ಅದು ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಮಾತ್ರ. ರಾಣಿಯರಿಗೆ ಸ್ನಾನ ಆದ ನಂತರ ಮೇಲ್ಗಡೆ ರೂಮ್ಸ್ ಎಲ್ಲ ಇರುತ್ತೆ ರೂಫ್ ಟಾಪಲ್ಲಿ, ಅದೆಲ್ಲ ಗಂಧದ ಕಟ್ಟಿಗೆ, ವುಡನ್ ಆರ್ಕಿಟೆಕ್ಚರ್ ಮೇಜರ್ ಯೂಸ್ ಮಾಡಿರ್ತಾರೆ. ಕೆಳಗಡೆ ಕಲ್ಲು, ಮೇಲ್ಗಡೆ ವುಡನ್ ಆರ್ಕಿಟೆಕ್ಚರ್. ಅದನ್ನು ಇವಾಗ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಮಾತ್ರ ಮಿಕ್ಕಿದೆ. ಮೇಲ್ಗಡೆ ಇರ್ತಕ್ಕಂಥ ರೂಮ್ಸ್ ಹಿಂದೂ ಆರ್ಕಿಟೆಕ್ಚರ್, ವುಡನ್ ಆರ್ಕಿಟೆಕ್ಚರು ಗಂಧದ ಕಟ್ಟಿಗೆಯಿಂದ ಸುಟ್ಟು ಹಾಳು ಮಾಡಿದ್ರು. 1565ರಲ್ಲಿ ಈ ಡಕ್ಕನ್ ಸುಲ್ತಾನ್ಸು, ಆದಿಶ ಸುಸು ಅಂತೆಲ್ಲ ಬಂದು ನಾಶ ಮಾಡಿದರೆ. ಬಟ್ ಇವಾಗ ಜಸ್ಟ್ ನೀರೇನಿಲ್ಲ, ಮೇಲ್ಗಡೆ ಇದೆಲ್ಲ ಓಪನ್ ಇತ್ತು, ಕಾಟನ್ ಬಟ್ಟೆಯಿಂದ ಕವರ್ ಮಾಡಿ ರಾಣಿಯರಿಗೆ ಸ್ನಾನ ಮಾಡಲಿಕ್ಕೆ ಸೆಂಟು ಪರ್ಫ್ಯೂಮ್ ಹಾಕಿ ಹೂವು ಎಲ್ಲ ಹಾಕಿ ಸ್ನಾನ ಮಾಡ್ತಾಯಿದ್ರು. ಒಳಗಡೆ ಹೋಗಿ ಒಂದು ರೌಂಡ್ ಹಾಕೊಂಡು ಫೋಟೋ ತಗೊಂಡು ಬರ್ಬೋದು. ನೆಕ್ಸ್ಟ್ ನಾವು ಲೋಟಸ್ ಮೇಲೆ ಹೋಗೋಣ. ಇದು ರಾಣಿಯರು ಸ್ನಾನ ಮಾಡ್ತಕ್ಕಂಥ ಜಾಗ. ಸರಿ ಸರ್, ಇದು ರಾಣಿ ಸ್ನಾನ ಮಾಡೋ ಜಾಗ ಇದು. ಸೊ ಬನ್ನಿ ಒಳಗೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಎರಡು 2018ರಲ್ಲಿ ಬಂದಿದೆ. ಸೊ ಮತ್ತೆ ಈಗ ಬರ್ತಾಯಿದ್ದೀನಿ. ಇದೇ ರಾಣಿ ಸ್ನಾನ ಮಾಡ್ತಾ ಇದ್ದೀವಿ ಜಾಗ. ನೀರಿಲ್ಲ ಈಗ.
ಕ್ವೀನ್ಸ್ ಬಾತ್ ನೋಡ್ಕೊಂಡು ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಜನನ ಎನ್ಕ್ಲೋಸರ್ ಅಂತೇಳಿ ಕರೀತಾರೆ. ಜನನ ಅಂದರೆ ಲೇಡೀಸ್ ಇರ್ತಕ್ಕಂಥ ಒಂದು ಜಾಗ, ಆನಂತರ ಒಂದು ಪ್ಯಾಲೇಸ್ ಏರಿಯಾ, ಆವರಣ ಅಂತೇಳಿ ಕರೀತಾರೆ. ರಾಜ ಕೃಷ್ಣದೇವರಾಯರಿಗೆ ಇಬ್ಬರು ಹೆಂಡತಿಯರಲ್ಲಿ ತಿರುಮಲಾಂಬ ಚಿನ್ನಾಂಬ ಅಂತೇಳಿ ಆ 2 ವೈಫ್ಗೆ 2 ಪ್ಯಾಲೇಸ್ ಇರ್ತಾಯಿತ್ತು. ಮತ್ತು ನಾರ್ಮಲಿ ಪ್ಯಾಲೇಸ್ ಎಲ್ಲ ಇರ್ತಾಯಿತ್ತು. ಆ ಪ್ಯಾಲೇಸ್ನ ಕಲ್ಲಿಂದ ಮಾತ್ರ ಬೇಸ್ಮೆಂಟ್ ಇರೋದು. ಇವಾಗ ಒಳಗಡೆ ಹೋದಾಗ ನಿಮ್ಗೆ 2 ಪ್ಯಾಲೇಸ್ ಕಾಣುತ್ತೆ, ರೈಟ್ ಸೈಡಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ. ಇವಾಗ ಬೇಸ್ಮೆಂಟ್ ಮಾತ್ರ ಮಿಕ್ಕಿದೆ ಮೇಡಮ್. ಅದ್ರ ಮೇಲ್ಗಡೆ ಗಂಧದ ಕಟ್ಟಿಗೆ ಯೂಸ್ ಮಾಡಿದ್ರು, ಅದನ್ನು ಸುಟ್ಟಾಕಿದ್ದಾರೆ. ಇದು ಬಂದ್ಬಿಟ್ಟು ಪರ್ಟಿಕ್ಯುಲರಿ ಲೋಟಸ್ ಮಹಲ್ ಅಂತೇಳಿ ಕರೀತಾರೆ. ಲೋಟಸ್ ಮಹಲ್ ನೀವು ಡೆಲ್ಲಿಯಲ್ಲಿ ಹೋದ್ರೆ ಲೋಟಸ್, ಇಲ್ಲಿ ಬಂದ್ಬಿಟ್ಟು ಲೋಟಸ್ ಮಹಲ್. ಇದು ರಾಣಿಯರಿಗೆ ನ್ಯಾಚುರಲ್ ಏರ್ ಕಂಡೀಷನ್ ರೂಮ್ ಅಂತೇಳಿ ಕರೀತಾರೆ, ಸಮ್ಮರ್ ಪ್ಯಾಲೇಸ್. ಇದು ಕೂಡ ಸರ್ವಧರ್ಮ ಹಿಂದೂ ಧರ್ಮಗಳಲ್ಲಿದೆ. ಮೇಲ್ಗಡೆಯಿಂದ ಈ ತೆಳಗಡೆಯಿಂದ ಇಂಡೋ ಇಸ್ಲಾಮಿಕ್ ಆ್ಯಂಡ್ ಜೈನ್ ಆರ್ಕಿಟೆಕ್ಚರ್. ಇದು ಒಬ್ಬ ಬೈಕಾರ ರಾಮಪ್ಪನ ಕಾಲದಲ್ಲಿ ಆರ್ಕಿಟೆಕ್ಚರ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸರ್ವಧರ್ಮ ಹಿಂದೂ ಧರ್ಮಗಳಂತೇಳಿ ಕರೀತಾರೆ. ಈ ಸರ್ವಧರ್ಮ ಹಿಂದೂ ಧರ್ಮ ಮಾತ್ರ ಮಿಕ್ಕಿದೆ ಮೇಡಮ್. ಮಿಕ್ಕಿದ್ದೆಲ್ಲ 1565ರಲ್ಲಿ ಈ ದಕ್ಕನ್ ಸುಲ್ತಾನ್ಸ್ ಎಲ್ಲ. ವಿಜಯನಗರ ಉದ್ಭವ ಆಗಿರ್ತಕ್ಕಂಥದ್ದೇ ಕ್ರಿಸ್ತಶಕ 1336ರಲ್ಲಿ ಏಪ್ರಿಲ್ 18 ವಿಜಯನಗರ ಹೆಂಡಾಗುತ್ತೆ 1565ರಲ್ಲಿ. ಟೋಟಲಿ 4 ವಂಶಜರು, 4 ರಾಜರು ಬಂದ್ಬಿಟ್ಟು 229 ವರ್ಷ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ವಿಜಯನಗರ ಅಂದರೆ ಒಂದು ದೊಡ್ಡ ಸಾಮ್ರಾಜ್ಯ. ವಿಜಯನಗರಕ್ಕೆ ಒಂದು ರಾಜಧಾನಿ ಆನೆಗುಂದಿ ಅಂತೇಳಿ ಕರೀತಾರೆ. ವಿಜಯನಗರಕ್ಕೆ ಒಂದು ರಾಜಧಾನಿ. ಇವಾಗ ಹಂಪಿ ಅಂತೇಳಿ ಚಿಕ್ಕ ಗ್ರಾಮ. ಈ ಹಂಪಿ ಹೆಸರು ಚಿಕ್ಕ ಗ್ರಾಮ ಮಾತ್ರನೇ. ಹಂಪಿ ಹೆಸರು ಬಂದ್ಬಿಟ್ಟು ವರ್ಲ್ಡಲ್ಲೇ 2nd ಪ್ಲೇಸ್ ಇದೆ ಟೂರಿಸಮ್ ಪ್ಲೇಸ್ ಇನ್ ಹಂಪಿ. ವಿಶ್ವದಲ್ಲಿ ವರ್ಲ್ಡಲ್ಲೇ 2nd ಪ್ಲೇಸ್ ಇದೆ. ಇವಾಗ ಈ ಲೋಟಸ್ ಮಾಲ್ ಹೇಗೆ ನ್ಯಾಚುರಲ್ ಹೇರ್ ಸಮ್ಮರ್ ಪ್ಯಾಲೇಸು, ನ್ಯಾಚುರಲ್ ಹೇರ್ ಕಂಡೀಷನ್ ರೂಮು, ಇದು ಡಿಸೈನ್ ಆರ್ಕಿಟೆಕ್ಚರ್ ಇದಲ್ವಾ, ಚಿತ್ರಾಂಗಣಿ ಮಹಲ್ ಗುಣ ಅಂತೇಳಿ ಕರೀತಾರೆ. ನಿಮ್ಮ ಎದುರುಗಡೆ ಕಾಣ್ಬೋದು, ಅಲ್ಲಿ ಕಾಣಿಸುತ್ತೆ ನೋಡಿ. 900 ಆನೆಗಳು, 22,000 ಕುದುರೆಗಳಲ್ಲಿ. ಆ 900 ಆನೆಗಳಲ್ಲಿ ವಿಜಯನಗರಕ್ಕೆ ಒಂದು ರಾಜಧಾನಿ ಆನೆಗುಂದಿ ಅಂತ ಹೇಳಿದೆ. 900 ಆನೆಗಳು ಇರ್ತಾ ಇತ್ತು. ಆನೆ ಅಂದರೆ ಎಲಿಫೆಂಟು, ಗುಂದಿ ಅಂದರೆ ಒಂದು ವಿಲೇಜು, ಆನೆಗುಂದಿ ಅಂತೇಳಿ ಆನೆ ಇರ್ತಕ್ಕಂಥ ಜಾಗ. ಆ 900 ಆನೆಗಳಲ್ಲಿ 11 ಪಟ್ಟದ ಆನೆಗಳು ವಿಜಯನಗರಕ್ಕೆ ತಂದ್ಬಿಟ್ಟು ವಿರೂಪಾಕ್ಷ ಟೆಂಪಲಲ್ಲಿ ವಿಜಯಲಕ್ಷ್ಮಿನ ಪೂಜೆ ಮಾಡ್ಕೊಂಡು ಅಲ್ಲಿಂದ ಎಲಿಫೆಂಟ್ ಸ್ಟೇಬಲ್ವರೆಗೆ ಆನೆಗಳ ಸವಾರಿ, ಜಂಬೂ ಸವಾರಿ, ಭರತನಾಟ್ಯ, ಕಥಕ್ಕಳಿ ಈ ಥರದ್ದೆಲ್ಲ ನಡೀತಾ ಇತ್ತು. ಅದಾದ ನಂತರ ಆನೆಗಳಿಗೆ ವಿಶ್ರಾಂತಿ ಮಾಡಲಿಕ್ಕೆ 11 ಪಟ್ಟದ ಆನೆಗಳಲ್ಲೂ 11 ಕಾಲಮ್ಸ್ ಇರುತ್ತೆ. ಈಗ ನಾವು ಲೋಟಸ್ ಮಾಲು ಮತ್ತು ವಾಚ್ ಟವರ್ ನೋಡ್ಕೊಂಡು ಒಂದು ದೇವಸ್ಥಾನ ಅಂತೆ, ದೇವಸ್ಥಾನ ದರ್ಶನ ಮಾಡ್ಕೊಂಡು ಕಾರ್ ಹತ್ರಕ್ಕೆ ಹೋಗ್ತೀವಿ. ಮತ್ತು ಇಲ್ಲಿ 40 ರೂಪಾಯಿ ಟಿಕೆಟ್ ಅಂತೆ. ಆ 40 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಎಲ್ಲ ಕಡೆಗೂ ಹೋಗಿ ಬರ್ಬೋದಂತೆ. ಇದು ರೈಟಲ್ಲಿ ಬಂದು ಲೋಟಸ್ ಮಾಲು, ಲೆಫ್ಟಲ್ಲಿ ಬಂದು ಆನೆ ಸಾಕ್ತಾಗಿ ಜಾಗ ಸಿಗುತ್ತೆ. ಇದು ರಾಣಿದು ಅರಮನೆ. ಇದು ಜಸ್ಟ್ ಫೌಂಡೇಶನ್ ಅಷ್ಟೇ ಉಳ್ಕೊಂಡಿದೆ. ಇದೇ ಲೋಟಸ್ ಮಾಲು. ಇದೇ ವಾಚ್ ಟವರು, ಲೋಟಸ್ ಮಾಲ್ ಪಕ್ಕದಲ್ಲೇ ಇದೆ. ಆನೆಗಳನ್ನ ಇಲ್ಲೇ ಒಳಗಿಡ್ತಾ ಇದ್ದೀನಿ ಮೊದಲು. ಆನೆದು ಮನೆ ಆ್ಯಕ್ಚುಲಿ. ಅಲ್ಲ
ರಂಗನ್ ಟೆಂಪಲ್ ಇದು, ಬಟ್ ಒಳಗೆ ವಿಗ್ರಹ ಇದೆ ಏನೋ ಗೊತ್ತಿಲ್ಲ. ಕಲ್ಲೊಂದಿದ್ದು ಡೋರು ಎಲ್ಲ ಬಿಡೋಗಿದೆ, ತಂದು ಇಟ್ಟಿದ್ದಾರೆ. ರಾಯಲ್ ಎನ್ಕ್ಲೋಜರ್ ಇಲ್ಲ, ಬರೀ ಅದೊಂದು ಹಾಕಿದ್ದೀನಿ ಅನ್ಕೊಂಡು. ಬಾ, ಅವಳೇ ನಿಮಗೆ ಕಲ್ಲೊಂದು ಬಾಗಿಲು ತೋರಿಸಿದ್ನಲ್ಲ, ಇಲ್ಲೇ ಇದ್ದಿರೋದು. ಜಲ್ದಿ ಬಾ ಜಲ್ದಿ ಬಾ. ಹಿಂದೆ ಬಾ, ಹಿಂದೆ ಬಾ. ಹಂಪಿ ಪಾರ್ಟ್ 1 ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.